ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ನಾಳೆ 5ನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 2019ರ ಲೋಕಸಭೆ ಚುನಾವಣೆಗೆ ಮೊದಲೇ ಹೊರಬಿತ್ತು ಬೃಹತ್ ಆದಂತಹ ಸಮೀಕ್ಷೆಯೊಂದು ಹೊರಬಿದ್ದಿದೆ. ಮತ್ತೊಂದು ಅವಧಿಯ ಬಗ್ಗೆ ದೇಶದ ಮನಸ್ಥಿತಿ ಹೆಸರಲ್ಲಿ ಸಿಎನ್ಡಿಎಸ್ ಲೋಕನೀತಿ ಸಮೀಕ್ಷೆ 19 ರಾಜ್ಯಗಳ ಸಮೀಕ್ಷೆಯಲ್ಲಿ ಮೋದಿ ಸರ್ಕಾರದ ಜನಪ್ರಿಯತೆ ಕುಸಿತ ಕಂಡಿದೆ ಅಂತ ಸಮೀಕ್ಷೆ ಹೇಳಿದೆ. ಸಮೀಕ್ಷೆಯಲ್ಲಿ ಲೆಕ್ಕಾಚಾರಗಳನ್ನ ನೋಡ್ತಾ ಇದ್ರೆ ಬಿಜೆಪಿಗೆ ಬಹುಮತದ ಭಯ ಕಾಣ್ತಾ ಇದೆ. ಉತ್ತರದಲ್ಲಿ ಜನಪ್ರಿಯತೆ ಇದೆ, ಆದರೆ ದಕ್ಷಿಣದಲ್ಲಿ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇನ್ನು ಸಮೀಕ್ಷೆಯ ಲೆಕ್ಕಾಚಾರವನ್ನು ನೋಡುವುದಾದ್ರೆ ಸಮೀಕ್ಷೆಯಲ್ಲಿ ಭಾಗವಹಿಸಿದಂತವರು ಒಟ್ಟು 15,859 ಮಂದಿ. ಸಮೀಕ್ಷೆ ನಡೆದಿದ್ದು ಏಪ್ರಿಲ್ 28ರಿಂದ ಮೇ 1ರವರೆಗೆ ಒಂದು ಸಮೀಕ್ಷೆ ನಡೆದಿದೆ. ಮೋದಿ ಸರ್ಕಾರ ಮತ್ತೆ ಬೇಡವನ್ನು ಅನ್ನುವವರ ಒಂದು ಸಂಖ್ಯೆ 47% ಇದೆ. ನಮಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತ ಅಂದವರಲ್ಲಿ 39% ಇದೆ. ಇನ್ನು ಬಿಜೆಪಿಗೆ ಜನಪ್ರಿಯತೆ ಹೇಗಿದೆ ಅಂತ ನೋಡುವುದಾದ್ರೆ ದಕ್ಷಿಣದ 5 ರಾಜ್ಯಗಳಲ್ಲಿ ಪರ ಒಂದು 18%, ಟಿಡಿಪಿ ಮೈತ್ರಿ ಮುರಿದಾಗ ಬಿಜೆಪಿಯ ಜನಪ್ರಿಯತೆ ಕುಸಿದಿದೆ 7% ಅಂತ ಹೇಳಿದ್ದಾರೆ. ಉತ್ತರ ಭಾರತದಲ್ಲಿ ಬಿಜೆಪಿ ಅಲೆ ಬಗ್ಗೆ ಪ್ರಶ್ನೆ ಕೇಳಿದಾಗ 39%, ಜನವರಿಯಲ್ಲಿ ಇದು 45% ಇತ್ತು. ಇನ್ನು ಮೋದಿ ಬೇಡ ಅನ್ನುವರು ಯಾರು ಅಂತ ನೋಡೋದಾದ್ರೆ ದಲಿತರು 55%ನಷ್ಟು ಅವ್ರು ಹೇಳೋದು ಬೇಡ ಅಂತ, ಆದಿವಾಸಿಗಳು 43%, ಇತರೆ ವರ್ಗ 42% ಹೇಳಿದೆ. ಇನ್ನು ಮೋದಿನ ರಾಹುಲ್ ಗಾಂಧಿನ ಅನ್ನೋ ಒಂದು ಪ್ರಶ್ನೆಗೆ ಯಾರು ಬೆಸ್ಟ್ ಅಂತ ಕೇಳೋದಾದ್ರೆ 2014ರಿಂದ 18ರವರೆಗೆ ಮೋದಿ ಜನಪ್ರಿಯತೆ 70%, 34% ಅಂತ ಇದೆ. ಯಾರು ಬೆಸ್ಟ್ 2014-18 ಅಂತ ನೋಡೋದಾದ್ರೆ -36%ಗೆ ಇಳಿದಿದೆ ಅಂತ ಹೇಳಬೇಕು. 70ರಿಂದ 34ಕ್ಕೆ ರಾಗ ಜನಪ್ರಿಯತೆ 16%ಇಂದ 24%ಗೆ ಏರಿಕೆ ಕಂಡಿದೆ. ಆ ಮೂಲಕ 8%ನಷ್ಟು ಅವರು ಏರಿಕೆ ಕಂಡಿದ್ದಾರೆ. 2019ರಲ್ಲಿ ಕಿಂಗ್ ಯಾರಾಗ್ತಾರೆ? ಎಬಿಪಿ ಸರ್ವೆ ಪ್ರಕಾರ ಒಟ್ಟು ಲೋಕಸಭೆ ಸ್ಥಾನ 243, ಎನ್ಡಿಎಗೆ 272 ಸ್ಥಾನ, ಯುಪಿಎಗೆ 164, ಇತರೆ ಪಕ್ಷಗಳಿಗೆ 105 ಸ್ಥಾನ ದೊರೆಯುತ್ತೆ ಅಂತ ಹೇಳಲಾಗ್ತಿದೆ. ಚುನಾವಣೆ ಮುಗಿದ ಮೇಲೆ ಇವತ್ತು ಅಧಿಕೃತವಾಗಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ಹೊಸ ಸರ್ಕಾರಕ್ಕೆ ಬಿಜೆಪಿ ಬಂದ್ಗೆ ಕರೆ ಕೊಡುವ ಮೂಲಕ ಹೊಸ ಸವಾಲನ್ನ ಎಸೆದಿದೆ. ಅಷ್ಟಕ್ಕೂ ಬಿಜೆಪಿಗೆ ಬಂದ್ಗೆ ಬೆಂಬಲ ನೀಡಿರೋದು ಯಾಕೆ? ಬನ್ನಿ ನೋಡೋಣ. ರೈತರ ಸಾಲ ಮನ್ನಾ ಮಾಡದಿದ್ರೆ ಸೋಮವಾರ ಕರ್ನಾಟಕ ಬಂದ್. ಎಚ್ಡಿಕೆಗೆ ಮೊದಲ ದಿನದ ಸದನದಲ್ಲೇ ಕದನಕ್ಕೆ ಆಹ್ವಾನಿಸಿದ ಬಿಎಸ್ವೈ. ಸೋಮವಾರ ಇಡೀ ಕರ್ನಾಟಕ ರಾಜ್ಯವನ್ನ ಸ್ವಯಂ ಘೋಷಿತ ಬಂದ್ ಆಚರಣೆ ಮಾಡೋದಕ್ಕೆ ಕಲಿಸ್ತಾ ಇದ್ರೆ ನಾಡಿನ ಜನರಿಗೆ ಕ್ಷಮಿಸೋದಿಲ್ಲ. ನೀವು ಸಾಲವನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ಅಗತ್ಯ ಇಲ್ಲ. ಹೌದು, ಜೆಡಿಎಸ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ರೈತರ ಸಾಲ ಮನ್ನಾ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಸೋಮವಾರ ಕರ್ನಾಟಕ ಬಂದ್ ಆಗುತ್ತೆ ಅಂತ ಯಡಿಯೂರಪ್ಪ ಸದನದಲ್ಲಿ ಸವಾಲು ಹಾಕಿದ್ದಾರೆ. ಸದನದ ಒಳಗಷ್ಟೇ ಅಲ್ಲ, ಸದನದ ಹೊರಗೂ ಸವಾಲು ಎಸೆದಿದ್ದಾರೆ. ಸೋಮವಾರ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಸಹಕಾರವನ್ನು ಕೊಡಬೇಕು. ಈ ನಾಡಿಗೆ ಅನ್ನ ಕೊಡುವಂಥ ಅನ್ನದಾತನ ವಿಷಯ ಇದಾಗಿರೋದ್ರಿಂದ ನಮ್ಮ ಕರ್ತವ್ಯ ಈ ಕೆಲಸವನ್ನು ಮಾಡಬೇಕು ಅಂತ ಕೈ ಜೋಡಿಸಿ ನಾನು ಈ ರಾಜ್ಯದ ಎಲ್ಲ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಡಿಯೂರಪ್ಪ ಬಂದ್ ಬಗ್ಗೆ ಹೇಳ್ತಿದ್ದಂತೆ ಕುಮಾರಸ್ವಾಮಿ ಸದನದ ಒಳಗೂ ಹೊರಗೂ ಯಡಿಯೂರಪ್ಪಗೆ ತಿರುಗೇಟು ಕೊಟ್ರು. ನನ್ನ ರೈತರನ್ನ ಆತ್ಮಹತ್ಯೆ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ, ಹೌದು ರಾಷ್ಟ್ರೀಕೃತ ಬ್ಯಾಂಕಿಂದು ಸಾಲ ಎಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೇನೆ. ನಾನೀಗಾಗಲೇ ಪಟ್ಟಿತ್ತ ಸಿಟ್ಟಿಕೊಂಡಿದ್ದೆ ನನ್ನ ಹತ್ರ ಯಾವ ರೀತಿ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಎರಡೂ ಪಕ್ಷಗಳಿಗೆ ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರದಲ್ಲಿ ಸರ್ಕಾರದಲ್ಲಿ ಸೋಮವಾರದಿಂದ ಇದೆಂಥದ್ದು ಬಂದ್ ಆಚರಣೆ ಅಂತ, ಇಂಥ ಬಂದ್ಗಳನ್ನು ಬಹಳ ನೋಡಿದ್ದೇನೆ ನನ್ನ ರಾಜಕೀಯ ಜೀವನದಲ್ಲಿ. ಇಷ್ಟೆಲ್ಲ ಆದ್ಮೇಲೆ ಕುಮಾರಸ್ವಾಮಿ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಾಲ ಮನ್ನಾ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದು ಬಿಜೆಪಿಗೆ ದಾರಿ ಮಾಡಿಕೊಡದೆ ತಿರುಗೇಟು ನೀಡಲು ಸಜ್ಜಾಗ್ತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸದ್ಯಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೈತರ ಸಾಲ ಮನ್ನಾ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಎಂದು ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಜೊತೆ ಚರ್ಚಿಸಿ ಸಾಲ ಮನ್ನಾ ಘೋಷಣೆಗೆ ಎಚ್ಡಿಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಿಎಂ ಇವತ್ತು ಸಭೆಯನ್ನ ನಡೆಸಿದ್ರು.
ಈ ಸಭೆಯ ನಂತರ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ರೈತರ ಸಾಲ ಮನ್ನಾ ಸಂಬಂಧ ಸಭೆಯನ್ನ ಇವತ್ತು ಕರೆಯಲಾಗಿತ್ತು. ಈಗ ಸಾಲ ಮನ್ನಾ ಮಾಡಬಹುದು, ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ರೈತರ ಸಾಲ ಮನ್ನಾ ಆಗುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ಯಡಿಯೂರಪ್ಪ ಹೆಚ್ಚು ಮಾತನಾಡಲ್ಲ, ಆದ್ರೂ ಇವತ್ತು ತುಂಬಾ ರೋಷಾವೇಶದಿಂದಲೇ ಮಾತನಾಡಿದ್ರು. ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಆದಂತಹ ಯಡಿಯೂರಪ್ಪ ಅಪ್ಪ ಮಕ್ಕಳ ವಿರುದ್ಧ ಸದನದಲ್ಲೇ ಸಮರ ಸಾರಿದ್ರು. ಮೊದಲು ಅಪ್ಪ ಮಕ್ಕಳ ಬಗ್ಗೆ ಏನ್ ಹೇಳಿದ್ರು ಕೇಳಿ, ಆಮೇಲೆ ಇಬ್ರು ನಾಯಕರು ಏಟು ಎದುರೇಟು ಹೇಗಿತ್ತು ಅಂತ ತೋರಿಸ್ತೀವಿ. ಶಿವಕುಮಾರ್ ಅವರೇ, ನೀವೇನು ಹೇಳಿಕೆ ಕೊಟ್ಟಿದ್ರೆ 2-3 ದಿವಸದಿಂದ ನಾನು ಹೇಳಲ್ಲ, ಆ ವಿಷಯ ಮಾತನಾಡಲ್ಲ. ಯಾಕೆ? ನಾ ತೀರ್ಮಾನ ಮಾಡಿದ್ದೇನೆ, ಕಾಂಗ್ರೆಸ್ಸಿನ ಯಾವುದೇ ಮುಖಂಡರ ಬಗ್ಗೆ ಇನ್ನು ಮುಂದೆ ಸಾರ್ವಜನಿಕವಾಗಿ ನಮ್ಮ ಸದಸ್ಯರಿಗೂ ಹೇಳ್ತಾ ಇದ್ದೇನೆ, ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತಹ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ. ವನವಾಸ ಅನುಭವಿಸಿದ ಕುಮಾರಸ್ವಾಮಿ ಅವರಿಗೆ ಸಿಟ್ಟು, ಸೆಡುವು, ರೋಷ, ಮಾತ್ಸರ್ಯ ಇರೋದು ಸ್ವಾಭಾವಿಕ. ಕುಮಾರಸ್ವಾಮಿ ಅವರೇ, ಇಂಥ ಮದ ಮಾತ್ಸರ್ಯಗಳು ಯಾವ ಪುರುಷಾರ್ಥಕ್ಕೋ ಏನೋ ಎಂಬುದು ಅಪ್ಪ ಮಕ್ಕಳಿಗಷ್ಟೇ ಗೊತ್ತಿರಬೇಕು. ನಾಗರ ಹಾವಿನ ರೋಷಕ್ಕೆ ಶಿವಕುಮಾರ್ ಅವರೇ 12 ವರ್ಷ ಆಯಸ್ಸಂತೆ. ಕುಮಾರಸ್ವಾಮಿಯವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು. ನಂಬಿದವ್ರನ್ನ ಮುಗಿಸುವಂತಹದ್ದು. 2006ರಲ್ಲಿ ಪುಣ್ಯಾತ್ಮ, ನಾನು ಆಗಲೇ ಹೇಳಿದೆ, ಧರ್ಮಸಿಂಗ್ ಅವರನ್ನ ಹೇಗೆ ನಂಬಿಸಿ ಬೀದಿ ಪಾಲ್ ಮಾಡಿ ಆ ಪುಣ್ಯಾತ್ಮ ಧರ್ಮಸಿಂಗ್ ಈ ನಯವಂಚಕ ಬುದ್ಧಿಗೆ ಶರಣಾಗಿ ಅದೇ ಕೊರಗಿನಲ್ಲೇ ಕೈಲಾಸವಾದ ಅಂತ ಕತೆ ಭಯಾನಕವಾದಂಥದ್ದು. ಧರ್ಮಸಿಂಗ್ ಜೊತೆಗೆ ನಡೆದಂತ ರೀತಿನಲ್ಲೇ ಬಿಜೆಪಿ ಜೊತೆಗೂ ಅನುಸರಿಸಿ ಸಮ್ಮಿಶ್ರ ಸರ್ಕಾರ ರಚಿಸಿ ಅಧಿಕಾರದ ತೀಟ ತೀರಿಸಿಕೊಂಡು ರೈತರಿಗೆ ಅದ್ಭುತ ಸಾಧನೆ ಮಾಡಿದೆ ಅಂತ ಒಣ ಪ್ರತಾಪ ಕೊಚ್ಚಿಕೊಂಡು ಕಥೆಯ ಹಿಂದಿರುವ ಸತ್ಯವೇ ಬೇರೆ. ಉಪಮುಖ್ಯಮಂತ್ರಿಯಾಗಿ ರೈತರ ಕಲ್ಯಾಣಕ್ಕಾಗಿ ಟೊಂಕ ಕಟ್ಟಿ ನಿಲ್ಲದೆ ಇದ್ರೆ ಇವರ ಸಾಧನೆಯ ಸತ್ಯ ಬಯಲಾಗ್ತಿದೆ. ಇನ್ನು ಸದನದಲ್ಲಿ ಯಡಿಯೂರಪ್ಪ ಪ್ರತಿ ಹೇಳಿಕೆಗೂ ಕೂಡ ನೂತನ ಸಿಎಂ ಎಚ್ಡಿಕೆ ತಿರುಗೇಟು ಕೊಟ್ಟರು. ಸದನದಲ್ಲಿ ನಾಯಕರ ಮಾತಿನ ಸವಾರಿ ಹೇಗಿತ್ತು ಬನ್ನಿ ನೋಡ್ಕೊಂಡ್ ಬರೋಣ. ನಾಗರ ಹಾವಿನ ರೋಷಕ್ಕೆ ಶಿವಕುಮಾರ್ ಅವರೇ 12 ವರ್ಷ ಆಯಸ್ಸಂತೆ. ಕುಮಾರಸ್ವಾಮಿಯವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು. ಏನೇನೋ ಹೇಳಿದ್ರಲ್ಲ, ಆ ವಿಷ, ಪಶ, ನಾಗರಾವು, ಕೆರೆಯಾವು, ಕೆಟ್ಟಾವು, ದುರ್ಯೋಧನ ಏನೇನೋ ಭಾಷೆ ಬಳಸಿದ್ದಾರಲ್ಲ, ಅದೆಲ್ಲ ಅವರ ವಿಕೃತ ಮನಸ್ಸೇನಿದೆ ಅಂತಕ್ಕಂಥದ್ದನ್ನ ಪ್ರದರ್ಶನ ಮಾಡ್ಕೊಂಡು ನೀವು 5 ವರ್ಷ ಕೊಟ್ಟಿದ್ರಲ್ಲ, ಅಧಿಕಾರನ ಕೊಡದಿದ್ರಲ್ಲ ಅನುಕಂಪದ ಆಧಾರದ ಮೇಲೆ. ಕೊಟ್ಟಾಗ ಯಾತಿಗೆ ನೀವು ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿಲ್ಲ? 14ರ ಸಂಖ್ಯೆಯನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ರಿ. ಈ ಆಪರೇಷನ್ ಕಮಲದ ಹೊಸ ಸಂಸ್ಕೃತಿ ಈ ನಾಡಿನಲ್ಲಿ ತರಬೇಕಾದ ಅವಶ್ಯಕತೆ ಇತ್ತ ನಿಮಗೆ? ಕೇಳಲಿಕ್ಕೆ ಬಯಸ್ತೀನಿ. ಈ ನಾಡನ್ನ ಈ ದುಸ್ಥಿತಿಗೆ ತಂದಿರುವಂತಹ ಅಪ್ಪ ಮಕ್ಕಳ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ನೀವು ಅವಕಾಶ ಕೊಡಬೇಡಿ. ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ, ಏನ್ ಬೇಕು ನಾನು ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದ್ ನಿಜ ರೇವಣ್ಣವ್ರೆ. ನಾನು 2006ರಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಬಂದಾಗ ನನಗೆ ಅವತ್ತು 58 ಜನ ಗೆದ್ದಿದ್ವು. ನಾವು ನಮ್ಮ ಪಕ್ಷದ ನಾಯಕರು ಸಿದ್ದರಾಮಣ್ಣವರೇ ಇದ್ರು. ಹಲವಾರು ಬೆಳವಣಿಗೆಗಳು ಏನೋ ಒಂದು ಕೆಟ್ಟಗಳಿಗೆ ಸುದೀರ್ಘವಾದಂಥ ದೇವೇಗೌಡರು ಸಿದ್ದರಾಮಣ್ಣರ ಸಂಬಂಧದಲ್ಲಿ ಅದು ಯಾವ್ಯಾವ ರೀತಿ ಏನೇನು ಕೆಲವು ಘಟನೆಗಳು ನಡೆದಿದೆ ಅದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿಯವರೆಗೆ ಸಿದ್ದರಾಮಯ್ಯವ್ರನ್ನ ಉಪಯೋಗ ಮಾಡ್ಕೊಂಡು ಅವ್ರನ್ನ ATM ಆಗಿ ಉಪಯೋಗ ಮಾಡ್ಕೊಂಡು ATM ಅಂತ ಏನು ಹೇಳ್ಕೊಂಡವ್ರು ಮಾಡ್ಕೊಂಡು ಇಲ್ಲಿವರೆಗೆ ದುರುಪಯೋಗ ಪಡಿಸ್ಕೊಂಡು ಪಾಪ ಅವ್ರನ್ನ ದೂರ ಇಟ್ಟು ಏನೋ ಹೊಸದಾಗೇನೋ ಒಂದು ಹೊಸ ನಾಯಕತ್ವ ಕೊಡ್ಲಿಕ್ಕೆ ಹೊರಟೋದ್ರು ಅಂತೇಳಿ ಇಲ್ಲಿ ಸಿದ್ದರಾಮಯ್ಯವ್ರನ್ನ ಬಿಟ್ಟು ಈ ಸಮ್ಮಿಶ್ರ ಸರ್ಕಾರ ರಚನೆ ಆಗಿಲ್ಲ. ಅಧ್ಯಕ್ಷ, ಈ ನಾಡಿನ 6.5 ಕೋಟಿ ಜನ ನೋಡ್ತಾ ಇದ್ರು ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವರು. ನಾವು ನೋಡ್ತಾ ಇದ್ದು ಟಿವಿನಲ್ಲಿ, ಸ್ವಾಭಾವಿಕ. ಅರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ಬಂದಂತ ಸಿದ್ದರಾಮಯ್ಯನವರು ಎಲ್ಲೋ ಮೂಲೆಯಲ್ಲಿ ಹೋಗಿ ಕುಂತ್ಕೊಂತಾರೆ ಆ ವೇದಿಕೆಯಲ್ಲಿ. ಸ್ವಾಮಿ ದಯಮಾಡಿ ಹೌದಲ್ಲ ಹೇಳಿ, ಕುಂತ್ಕೊಂತಾರೆ, ಮೂಲೆಯಲ್ಲಿ ಹೋಗಿ ಕುಂತ್ಕೊಂತಾರೆ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ಸ್ವಾಮಿ ಯಾರ ಆಶೀರ್ವಾದದಿಂದ, ಸಿದ್ದರಾಮಯ್ಯನವರ ಬೆಂಬಲದಿಂದ ನೀವು ಮುಖ್ಯಮಂತ್ರಿ ಆದರೂ ಆ ಪುಣ್ಯಾತ್ಮ ಬಂದಾಗ ಕೈ ಹಿಡಿದು ಬಂದು ಜನರ ಮುಂದೆ ನಮಸ್ಕಾರ ಮಾಡುವಂತ ಅವಕಾಶ ನಿಮಗೆ ಸಿಗಲಿಲ್ಲ. ನಿಮ್ಮ ರಾಷ್ಟ್ರೀಯ ದೇಶದ ಉದ್ದಗಲದ ಎಲ್ಲ ನಾಯಕರು ಬಂದರು, ಕೈ ಹಿಡ್ಕೊಂಡ್ರಿ. ಪಕ್ಕದಲ್ಲಿ ಸಿದ್ದರಾಮಯ್ಯ ಇದ್ರ ಸ್ವಾಮಿ,
ಸಿದ್ದರಾಮಯ್ಯ ಇದ್ರ ಈ ನಾಡಿನ 6.5 ಕೋಟಿ ಜನ ಇದನ್ನು ನೋಡ್ತಾ ಇಲ್ವೇನೋ? ಕುಮಾರಸ್ವಾಮಿ ಅವರೇ, ನೀವ್ ಹೇಳಿದ್ರಿ ಸಮ್ಮಿಶ್ರ ಸರ್ಕಾರ, ನಮ್ಮ ಅಪ್ಪನಿಗೆ ಬೇಜಾರಾಗಿತ್ತು. ನಿಮ್ಮ ಅಪ್ಪನಿಗೆ ಬೇಜಾರಾಗಿದ್ದು ನನ್ನ ಜೊತೆ ಯಾಕೆ ಕೈ ಹಿಡ್ಕೊಂಡು ಬಂದ್ರೆ? 20 ತಿಂಗಳು ಯಾಕೆ ಕೈ ಜೋಡಿಸಿದ್ರೆ? ನಿಮ್ಮ ತಂದೆಯವರು ಬರೆದಿರೋ 100 ಪತ್ರ ತೋರಿಸ್ಲೇನು ನಾನು? ಸಮ್ಮಿಶ್ರ ಸರ್ಕಾರದಲ್ಲಿ ಹಣಕಾಸಿನ ಸಚಿವನಾಗಿದ್ದಾಗ ಪ್ರತಿ ಕ್ಷಣದಲ್ಲಿ ಕಿರುಕುಳ ಕೊಟ್ರಿ, ಕಣ್ಣೀರು ಹಾಕ್ಸಿದ್ರು. ಕೊಡ್ಲಾ ಉದಾಹರಣೆ? ಮಧ್ಯದಲ್ಲಿ ಕೇಂದ್ರ ಸರ್ಕಾರದಿಂದ, ಕೇಂದ್ರದ ಅವ್ರ ಪಕ್ಷದ ನಾಯಕರು ಯಾತಕ್ಕೆ ಬಂದ್ರು ನನಗೆ ಗೊತ್ತಿಲ್ಲ ಅಧ್ಯಕ್ಷ. ನನ್ನನ್ನು ಯಾವುದೇ ಕೇಂದ್ರದ ಆ ಪಕ್ಷದ ನಾಯಕರು ಆ ಸಂದರ್ಭದಲ್ಲಿ ಭೇಟಿ ಮಾಡಿಲ್ಲ. ಅದೇನು ದೇವೇಗೌಡರ ಜೊತೆ ಕೂತು ಚರ್ಚೆ ಮಾಡ್ಕೊಂಡ್ರು, ಅದ್ಯಾವುದೋ ಅಗ್ರಿಮೆಂಟ್ ಅಂತ ಏನೋ ಒಂದು ತರಿಸಿದ್ರು, ಅದು ಯಾರು ಸೃಷ್ಟಿ ಮಾಡಿದ್ರು, ಇದು ಯಾವುದೋ ನನಗೆ ಗೊತ್ತಿಲ್ಲ. ನನ್ನ ಕತ್ಲಲ್ಲಿ ಇಟ್ಟಿದ್ರು ಅಧ್ಯಕ್ಷರು. ತಂದೆಯವರು 1984ನಲ್ಲಿ CIT ಬೆನ್ನಲ್ಲಿ ಅವರ ಕುಟುಂಬ ವರ್ಗದವರಿಗೆ ಮೈಸೂರಿನಲ್ಲಿ 46 ಸೈಟ್ಗಳನ್ನ, ಬೇಕಾ ಸ್ವಾಮಿ, ಅವರ ಕುಟುಂಬದವ್ರಿಗೇನೆ ಬಂದು ಬೆಳಗ, ರೇವಣ್ಣವ್ರ ಕುಟುಂಬ, ಕುಮಾರಸ್ವಾಮಿ ಅವ್ರ ಕುಟುಂಬ ಬೆಳಗ ಪಟ್ಟಿ ಕೊಡ್ಲಾ? ಕುಮಾರಸ್ವಾಮಿಯವರ ಚರಿತ್ರೆಯನ್ನು, ಅವ್ರ ಚರಿತ್ರೆ ಬಿಚ್ಚಿಬಿಟ್ರೆ ಬಹುಶಃ ದೇಶಕ್ಕೆ ಇತಿಹಾಸ ಇದು ಅವ್ರ ಚರಿತ್ರೆ. ನಾನು ವೈಯಕ್ತಿಕವಾದ ವಿಚಾರಗಳನ್ನು ಎಂದೂ ಪ್ರಸ್ತಾಪ ಮಾಡಲ್ಲ ಅಧ್ಯಕ್ಷರೇ. ಸರ್ಕಾರದ ಗೊತ್ತು ಗುರಿ ಏನು ಅನ್ನೋದಕ್ಕಿಂತ ಅವರ ಆಯುಷ್ ಎಷ್ಟೆಂಬುದು ಬಹಿರಂಗ ಗುಟ್ಟು. ಕಡಾವಳಿ ಸರ್ಕಾರಕ್ಕೆ ಒಳ್ಳೆಯದಾಗಲಿ, ನಂಬಿಕೊಂಡು ಬಂದಿರುವಂತಹ ಕಾಂಗ್ರೆಸ್ಸಿಗೆ ಜ್ಞಾನೋದಯ ಆಗಲಿ, ಕರಾಳ ಅನುಭವ ಆಗದಿರಲಿ. ಏಕೆಂದರೆ ಸಾಂದರ್ಭಿಕ ಶಿಶುವಿನ ಪೂರ್ವಾಶ್ರಮದ ಪಾಠ ಚೆಲ್ಲಾಟಗಳು ಏನಂತಂದು ಎಲ್ರಿಗೂ ಗೊತ್ತು. ಸಾಂದರ್ಭಿಕ ಶಿಶು ಎಂದರೆ ಬಣ್ಣ ಬದಲಿಸುವ ಉಸಿರುವಳ್ಳಿ ಎಂದು ಹೇಳಿದ್ದಾರೆ. ಉಸಿರುವಳ್ಳಿಗೂ ಸಹ ಧರ್ಮ ಕರ್ಮಗಳು ತಿಳಿದಿಲ್ಲ, ಕುತಂತ್ರ ಗೊತ್ತಿಲ್ಲ. ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಪಿತ್ರಾರ್ಜಿತ ಆಸ್ತಿ. ಮಾತು ಮುಗಿಸು ಹೇಳಕ್ಕೆ ಇಚ್ಛೆ ಪಡ್ತಾನೆ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೆ. ನೀವು ತಿಳ್ಕೊಂಡಿದ್ದೀರಿ 3 ತಿಂಗಳಿಗೆ ಹೋಗುತ್ತೆ, 2 ತಿಂಗಳಿಗೆ ಹೋಗುತ್ತೆ ಹೇಳಿದ್ದೀರಿ. 3 ತಿಂಗಳಿಗೂ ಹೋಗಲ್ಲ, 1 ತಿಂಗಳಿಗೂ ಹೋಗಲ್ಲ. 5 ವರ್ಷ ಸುಭದ್ರವಾಗಿ ಸರ್ಕಾರ ಈ ನಾಡಿನಲ್ಲಿ ಜನತೆಯ ಪರವಾದ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟು ಕೆಲಸ ಮಾಡ್ತೀವಿ. ಹೀಗೆ ಸದನದಲ್ಲಿ ಹಾಲಿ ಮಾಜಿ ಸಿಎಂಗಳ ನಡುವೆ ಮಾತಿನ ಗದಾ ಪ್ರಹಾರವೇ ನಡೆದು ಹೋಯಿತು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇಷ್ಟೆಲ್ಲದರ ಮಧ್ಯೆ ಆಪರೇಷನ್ ಕಮಲಕ್ಕೆ ಸಿಲುಕದಂತೆ ಶಾಸಕರ ರಕ್ಷಣೆ ಮಾಡಿದ್ದ ಡಿಕೆಶಿಯನ್ನ ಯಡಿಯೂರಪ್ಪ ಖಳನಾಯಕ ಅಂದ್ರು. ಇದಕ್ಕೆ ಡಿಕೆಶಿ ತಿರುಗೇಟು ಕೊಟ್ಟ ಮೇಲೆ ಯಡಿಯೂರಪ್ಪ ಸೈಲೆಂಟ್ ಆದ್ರು. ಇದರ ನೇತೃತ್ವವನ್ನು ವಹಿಸಿದಂತ ಖಳನಾಯಕ ನೀವೇನೇ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಿಮ್ ಬಗ್ಗೆ ಗೌರವ ಇದೆ ಸ್ವಾಮಿ. ಶಿವಕುಮಾರ್ ಅವರೇ, ನೀವೇನು ಹೇಳಿಕೆ ಕೊಟ್ಟಿದ್ದಾರೆ 2-3 ದಿವಸದಿಂದ? ನಾನು ಹೇಳಲ್ಲ, ಆ ವಿಷಯ ಮಾತನಾಡಲ್ಲ. ಯಾಕೆ? ನಾ ತೀರ್ಮಾನ ಮಾಡಿದ್ದೇನೆ. ನನಗೂ ಯಡಿಯೂರಪ್ಪನವ್ರಿಗೂ ಸಂಬಂಧ, ಪ್ರೀತಿ, ವಿಶ್ವಾಸ ಇದೆ. ಆದ್ರೆ ನಾನು ಖಳನಾಯಕ ಅನ್ಸ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನನಗೆ ರಕ್ಷಣೆ ಮಾಡಬೇಕು. ನಾನು ನನ್ನ ಪಾರ್ಟಿ ಡ್ಯೂಟಿನ ರಾಹುಲ್ ಗಾಂಧಿ ಅವರು ನನಗೇನು ತತ್ವ ಆದೇಶ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮ ನಾಯಕರು ಏನು ಕೊಟ್ಟಿದ್ದಾರೆ, ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಇದನ್ನ ನನ್ನ ಹಿರಿಯ ನಾಯಕರುಗಳು ಕೇಳಿ ನಾನು ಖಳನಾಯಕ. ವೈಯಕ್ತಿಕವಾದ ವಿಚಾರವನ್ನ ಬಿಟ್ಟು ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಅವ್ರ ಪಕ್ಷದ ಏನ್ ಬೇಕಾದ್ರೂ ಮಾತಾಡಬೇಕು. ಇದು ಸಂಸದೀಯ ವ್ಯವಸ್ಥೆಗೆ ಸರಿ ಇಲ್ಲ. ಅವರಿಗೆ ಖಳನಾಯಕರೇ ಇನ್ನೊಬ್ರು ನಾಯಕ ಆಗ್ಬೇಕಲ್ಲ. ಇನ್ನು ಭಾಷಣದ ಮಧ್ಯೆ ಯಡಿಯೂರಪ್ಪ ಕುಮಾರಸ್ವಾಮಿ ಅವರನ್ನ ದುರ್ಯೋಧನನಿಗೆ ಹೋಲಿಸಿದ್ರು. ಸಿದ್ದರಾಮಯ್ಯ ಅವರನ್ನ ಕರ್ಣನಿಗೆ ಹೋಲಿಸಿದ್ದು ವಿಶೇಷವಾಗಿತ್ತು. ದೇವರು ಅಪ್ಪ ಮಕ್ಕಳಿಗೆ ಮಹಾಸಾರಥಿ ಕರ್ಣನಂತೆ ಸಿದ್ದರಾಮಯ್ಯ ಅಂತ ಹೇಳಿದ್ರು. ಇವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು. ದುರ್ಯೋಧನ ಕುಮಾರಸ್ವಾಮಿಯವರ ಮನೆ ದೇವರಾಗಿರಬೇಕು. ಯಾಕೆಂದ್ರೆ ದುರ್ಯೋಧನನ ಉರಗಪಾತಕ, ಆತನ ಲಾಂಛನ ನಾಗರಹಾವು. ಅಪ್ಪ ಮಕ್ಕಳಿಗೆ ಮಹಾರಥಿ ಕರ್ಣನಂತೆ ಇಷ್ಟ ಇದ್ದಿದ್ರು. ಅಂಗರಾಜ್ಯವನ್ನು ಅಂಗೈಲಿ ತೋರಿಸಿ ಕಾಲ ಕೂಡಿ ಬಂದಾಗ ಅಲ್ಲಿಂದ ಓಡಿಸಿದ್ದು ಪಿತೂರಿಯೋ ಪಿತ್ರಾರ್ಜಿತ ತಾಳ್ಮೆಯೋ? ಸಿದ್ದರಾಮಯ್ಯಗೆ ನಿಜವಾಗಲೂ ಕರ್ಣ ರಾಜಕೋಶ ಕೈತಪ್ಪಲು ಪಿತ್ರಾರ್ಜಿತ ಪಿತೂರಿ ಆಗಿದ್ದರೋ ಏನೂ ಆಗಿಲ್ಲ ಎಂದು ಹೇಳ್ತಾ ಇರುವಂತಹದ್ದು ಒಂದು ರಾಜಕೀಯ. ಈಗ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಚುಟುಕು ಸುದ್ದಿಗಳನ್ನ ನೋಡ್ಕೊಂಡ್ ಬರೋಣ.
100 ಕಿಲೋಮೀಟರ್ ವೇಗದಲ್ಲಿ ನಾಳೆ ರಾಜ್ಯಕ್ಕೆ ಅಪ್ಪಳಿಸಿದೆ ಸಾಗರ ಹೆಸರಿನ ಚಂಡಮಾರುತ. ಹವಾಮಾನ ಇಲಾಖೆಯಿಂದ ಸಂದೇಶ. ಇಂದು ರಾಜ್ಯದ ಹಲವೆಡೆ ಮಳೆ ಸೃಷ್ಟಿಸಿದೆ ಅನಾಹುತ. ನಾಳೆ ಪಿಯುಸಿ ಸಿಬಿಎಸ್ಇ ಪರೀಕ್ಷೆ ಫಲಿತಾಂಶ ಪ್ರಕಟ. ಪರೀಕ್ಷಾರ್ಥಿಗಳಿಗೆ ವಿಶ್ವಾಸ ತುಂಬಿದ ಶಾಲಾ ಶಿಕ್ಷಣ ಕಾರ್ಯದರ್ಶಿ ವಿಶ್ವಾಸ್. ಟ್ವೀಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ ಕಾರ್ಯದರ್ಶಿ ಅನಿಲ್ ಸ್ವರೂಪ್. ಕೆನಡಾದ ಬಾಂಬೆ ಬೇಲ್ ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟ. 15 ಜನರಿಗೆ ಗಂಭೀರ ಗಾಯ, 3 ಸ್ಥಿತಿ ಗಂಭೀರ. ಭಾರತೀಯರ ಸಹಾಯಕ್ಕಾಗಿ ಸಹಾಯವಾಣಿ ತೆರೆದ ಭಾರತದ ರಾಯಭಾರ ಕಚೇರಿ. ತಮಿಳುನಾಡು ತಿರುಚಿ ದೇವಾಲಯದ ಸಾಕಾನೆ ದಾಳಿ. ಆನೆ ದಾಳಿಗೆ ಸಿಕ್ಕಿ ಮಾವುತ ಸಾವು, 2 ಗಾಯ. ಮದವೇರಿದ ಆನೆ ಹಿಡಿಯಲು ಹರಸಾಹಸಪಟ್ಟ ಸಮಯಪುರಂನ ಟೆಂಪಲ್ ಅಧಿಕಾರಿಗಳು. 2 ಗರ್ಲ್ ಫ್ರೆಂಡ್ಗಳನ್ನ ಒಟ್ಟಿಗೆ ಮದುವೆಯಾಗೋಕೆ ಮುಂದಾದ ಬ್ರೆಜಿಲ್ ಫುಟ್ಬಾಲ್ ಹೀರೋ ರೊನಾಲ್ಡಿನೋ. ಓಪನ್ ಆಗಿ 2 ಗರ್ಲ್ ಫ್ರೆಂಡ್ ಜೊತೆ ಓಡಾಡ್ತಿದ್ದ ರೊನಾಲ್ಡಿನೋ ಬ್ರೆಜಿಲ್ ವಿವಾಹ ಕಾನೂನಿನಲ್ಲಿ ಸಮ್ಮತಿ ಇಲ್ಲದಿದ್ರೂ ಕೂಡ ಮದುವೆಯಾಗೋಕೆ ಮುಂದಾದ ಫುಟ್ಬಾಲ್ ಸ್ಟಾರ್. ಉತ್ತರ ಪ್ರದೇಶದ ಕೈರಾಣ ಲೋಕಸಭೆ, ನೂರ್ಪುರ್ ವಿಧಾನಸಭೆ ಉಪಚುನಾವಣೆ. ಬಿಜೆಪಿ ವಿರುದ್ಧ ಒಂದಾದ ಕಾಂಗ್ರೆಸ್, ಎಸ್ಪಿ ಮತ್ತು ಬಿಎಸ್ಪಿ. ಸವಾಲು ಸ್ವೀಕರಿಸಿ ಪ್ರಚಾರಕ್ಕಿಳಿದ ಸಿಎಂ ಯೋಗಿ ಆದಿತ್ಯನಾಥ್. ಕೇಂದ್ರ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಸವಾಲು ಸ್ವೀಕರಿಸಿದ ಸಂಸದ. ಹಮ್ ಫಿಟ್ ತೋ ಇಂಡಿಯಾ ಫಿಟ್ಗಾಗಿ ಪ್ರತಾಪ್ ಸಿಂಹ ಸೂಪರ್ ವರ್ಕೌಟ್. ಟ್ವಿಟರ್ನಲ್ಲಿ ದೇಹದಾಢ್ಯ ಪ್ರದರ್ಶಿಸಿದ ಪ್ರತಾಪ್ ಸಿಂಹ. ಇದಾಗಿತ್ತು ಇಂದಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.